ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೆಲವರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಬಯಸಿದರೂ ಅವರು ಅವರ ಯೋಗ್ಯತೆಯನ್ನು ತೋರಿಸುತ್ತಲೇ ಇರುತ್ತಾರೆ. ನಿಮ್ಮಲ್ಲಿರುವ ಒಳ್ಳೆಯತನ ಎಂದೂ ಹಾಳಾಗದೇ ಇರಲಿ. ಒಳ್ಳೆಯತನ ತುಂಬಿರಲಿ. ಅವರ ಯೋಗ್ಯತೆಯೇ ಅವರಿಗೆ ಒಂದು ದಿನ ತಕ್ಕ ಪಾಠವನ್ನು ಕಲಿಸುತ್ತದೆ. ಗೊತ್ತಾಯ್ತು? ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಮ್ಮ ಸಾಹಿತಿ ಎಸ್.ಎಲ್. ಭೈರಪ್ಪನವರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಎಸ್.ಎಲ್. ಭೈರಪ್ಪನವರು ಈ ತಿಂಗಳು ನಿಧನರಾದರು. ನಿಜವಾಗ್ಲೂ ಅವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಬಡವಾಗಿದೆ. ಹೌದು, ಭಾಳ ನಿಜವಾಗ್ಲೂ ಎಷ್ಟು ಪುಸ್ತಕ ಬರೆದಿದ್ದಾರೋ, ಎಷ್ಟು ಸಿನಿಮಾ ಆಗಿದೆಯೋ ಅವ್ರದ್ದು. ಗೊತ್ತಾಯ್ತಾ? ಸಾಹಿತ್ಯ ಗೊತ್ತಾಯ್ತು. ಅಪರೂಪದ ಶ್ರೇಷ್ಠ ಕಾದಂಬರಿಕಾರರು. ಪದ್ಮಭೂಷಣ್ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅಗಲಿಕೆಯ ದುಃಖ ಕನ್ನಡ ಸಾಹಿತ್ಯ ಲೋಕವನ್ನು ಕಾಡುತ್ತಿದೆ. ಅವರೆನ್ನದೇ ಎಲ್ಲ ದೇಶವಾಸಿಗಳಿಗೆ ಅತೀವ ದುಃಖ ಆಗಿದೆ. ಮತ್ತು ನಮ್ಮ ನಾಡಿನ ಇಂತಹ ಶ್ರೇಷ್ಠ ಸಾಹಿತಿಗಳು ಜನ್ಮ ತಾಳಲಿ ಎಂದು ಕೇಳ್ಕೊಳ್ಳೋಣ. ಎಸ್.ಎಲ್. ಭೈರಪ್ಪನವರು ನಿರಂತರ ಕ್ರಿಯಾಶೀಲ ಬರಹಗಾರರು ಆಗಿದ್ದು ಅಗಾಧ ಪಾಂಡಿತ್ಯ ಹೊಂದಿದ್ದರು. ಅವರು ಅನೇಕ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಪದ್ಮಭೂಷಣ, ಸರಸ್ವತಿ ಸಮ್ಮಾನದಂಥ ಉತ್ಕೃಷ್ಟ ಪ್ರಶಸ್ತಿ ಪಡೆದರು. ಅವರು ಕೆಲ ಸಮಾಜಮುಖಿ ಸಾಹಿತ್ಯಗಳ ಸಾಲಿನಲ್ಲಿ ಅಗ್ರಜರಾಗಿದ್ದರು. ಅವರದ್ದು ವಯೋಸಹಜ ಸಾವು. ಆದರೂ ಕೂಡ ಅವರು ನಮ್ಮನ್ನು ಅಗಲಿದ್ದು ಮನಸ್ಸಿಗೆ ಆಘಾತ ಉಂಟು ಮಾಡಿದ್ದು ಸತ್ಯವಾದ ಮಾತು ಎಂದು ಹೇಳಿದರು. ನಿಕಟಪೂರ್ವ ಗೊತ್ತಾಯ್ತಾ? ಎಲ್ಲರೂ ಭೈರಪ್ಪ ಅತಿ ಹೆಚ್ಚು ಗೌರವಧನ ಪಡೆದ ಸಾಹಿತಿ ಎಂದರೆ ಅವರೇ ನಮ್ಮ ಎಸ್.ಎಲ್. ಭೈರಪ್ಪ ಅವರು. ನೆಲ್ಲೂರು ಗೊತ್ತಾಯ್ತಾ? ಎಲ್ಲರೂ ಅವರು ಹೇಳ್ತಾರೆ. ಸಾಹಿತಿ ಭೈರಪ್ಪನವರು ಜ್ಞಾನಪೀಠ ಪ್ರಶಸ್ತಿ ಒಂದು ಬಾಕಿ ಉಳಿತು. ಆದರೂ ಅವರು ಪ್ರಶಸ್ತಿಗಳಿಗೆ ಬರೆದ ಸಾಹಿತಿ ಅಲ್ಲ. ಅವರು ಕಾದಂಬರಿಕಾರ ಸಾಹಿತ್ಯದ ಮೂಲಕ ದೇಶದ ಜನರಲ್ಲಿ ದೇಶಭಕ್ತಿಯ ಬೀಜ ಬಿತ್ತಿಯ ಸಾಹಿತಿ. ಅವರ ಆವರಣ ಯಾವ ಪರ್ವ, ತಬ್ಬಲಿಯೂ ನೀನಾದೆ ಮಗನೇ, ಕವಲು, ವಂಶವೃಕ್ಷ ಇನ್ನೂ ಅನೇಕ ಕಾದಂಬರಿಗಳು ಕನ್ನಡ ಜನರ ಅಂತರಂಗವನ್ನು ತಟ್ಟಿವೆ. ಜನರು ಅವರ ಕಾದಂಬರಿಗಳನ್ನು ಮುದ್ರಣಾ ಕಾಲಕ್ಕೆ ಮೊದಲೇ ಕೇಳ್ತಾ ಇದ್ದರು. ಅದನ್ನು ತರಿಸಿಕೊಂಡು ಓದುತ್ತಿದ್ದರು. ಜನರ ಹವ್ಯಾಸಗಳಲ್ಲಿ ಓದುವ ಸಂಸ್ಕೃತಿಯು ಹೆಚ್ಚಾಗಿ ಅಚ್ಚೊತ್ತಿದಂತೆ ಬೆಳೆಸಲು ಕಾರಣರಾದರು. ನಮ್ಮ ಭೈರಪ್ಪನವರು ಈಗ ನಮ್ಮನ್ನು ಅಗಲಿರುವ ನಿಜಕ್ಕೂ ನಾಡಿನ ಸಾಹಿತ್ಯ ಕ್ಷೇತ್ರದ ಮನಸ್ಸುಗಳಿಗೆ ದುಃಖದ ಪ್ರವಾಹ ಎಬ್ಬಿಸಿದೆ. ಅವರ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟ ತಂದಿದೆ. ಮಾತ್ರವಲ್ಲ, ಸತ್ಯವಾದ ಶಬ್ದಗಳು ಎಂದು ಗೊತ್ತಾಯ್ತಾ? ಈ ಕಾರ್ಯವನ್ನು ಅವರು ಯಾವಾಗಲೂ ಪ್ರವಾಹದಲ್ಲಿ, ರಾಜಕೀಯ ಸುಳಿವು ಪ್ರವಾಹದ ಎದುರು ಈಜುತ್ತಾ ಯಾವುದೇ ಭಯ ಆತಂಕದ ಒಳಗಾಗದೆ ಹಿಂಜರಿಯದೆ ಮುಂದುವರಿದು ಐತಿಹಾಸಿಕ ಪೌರಾಣಿಕ ಅಂಶಗಳನ್ನು ಜಿಜ್ಞಾಸೆಯ ಕಾದಂಬರಿ ರಚಿಸಿ ಅಪಾರ ಜನರ ಪ್ರೀತಿಗೆ ಪಾತ್ರರಾದವರು. ನಮ್ಮವರು ಈ ಎಸ್.ಎಲ್. ಭೈರಪ್ಪರವರು ಇಂದು ನಮ್ಮ ಸಾಹಿತ್ಯ ಕ್ಷೇತ್ರವನ್ನು ಬಡವಾಗಿಸಿ ಇಹಲೋಕವನ್ನು ಅವರು ತ್ಯಜಿಸಿದ್ದಾರೆ. ಅವರಂತಹ ಸಾಹಿತಿಗಳು ನಮ್ಮ ನಾಡಲ್ಲಿ ಮತ್ತೆ ಜನಿಸಲಿ. ಕನ್ನಡ ಸಾಹಿತ್ಯ ಸಾರಸ್ವತಕ್ಕೆ ಲೋಕವನ್ನು ಅಳುತ್ತಾ ಸಿರಿವಂತಗೊಳಿಸಲಿ ಎಂದು ಎಲ್ಲರೂ ಕೇಳ್ಕೊಳ್ಳೋಣ. ನಮ್ಮ ಸಾಹಿತ್ಯ ಲೋಕ ಯಾವಾಗಲೇ ಆಗಲಿ ಆ ಒಂದು ಇದು ಬೆಳೀತಿದ್ರೇ ಅಲ್ವಾ, ನಾವಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವರಿಗೆ 94 ವರ್ಷ ಆಗೋದು. ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಾಸವಿದ್ದು ಸಾಹಿತಿ ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ಬುಧವಾರ ಅವರು ಕೊನೆ ಉಸಿರು ಎಳೆದು ಅವರ ಎಲ್ರಿಗೂ ಒಂದು ಅತೀವ ದುಃಖ ತಂದಿದ್ದಾರೆ. ಅವರಿಗೆ 2010 ಮತ್ತು 2020 ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಲಾಯಿತು. ಮಾರ್ಚ್ 2015ರಲ್ಲಿ ಭೈರಪ್ಪ ಅವರಿಗೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ನೀಡಲಾಯಿತು. ಭಾರತ ಸರ್ಕಾರ ಅವರಿಗೆ 2014ರಲ್ಲಿ ಪದ್ಮಶ್ರೀ ಮತ್ತು 2023ರಲ್ಲಿ ಪದ್ಮಭೂಷಣ ನಾಗರಿಕ ಗೌರವ ನೀಡಿತು. ಎಸ್.ಎಲ್. ಭೈರಪ್ಪ ಅವರು ಶ್ರೇಷ್ಠ ಸಾಹಿತಿಯವರು. ದಕ್ಷಿಣ ಭಾರತದ ಪ್ರಮುಖ ಭಾಷೆಯಾದ ಕನ್ನಡ ಪ್ರಸಿದ್ಧ ಬರಹಗಾರರು. ಅವರ ಕೃತಿಗಳು 25 ವರ್ಷಗಳಿಗೂ ಹೆಚ್ಚು ಮಾರಾಟವಾಗುತ್ತಿದೆ. ಅವರ ಕಾದಂಬರಿಗಳನ್ನು ಭಾರತಾದ್ಯಂತ ಭಾಷೆಗಳಿಗೆ ವ್ಯಾಪಕವಾಗಿ ಅನುವಾದಿಸಲಾಯಿತು. ಕಳೆದ ದೇಶದಲ್ಲಿ ಅವರು ಮರಾಠಿಯಲ್ಲಿ ಹೆಚ್ಚು ಮಾರಾಟವಾಗುವ ಕಾದಂಬರಿಕಾರರಾಗಿದ್ದರು ಮತ್ತು ಹಿಂದಿಯಲ್ಲಿ 5 ಹೆಚ್ಚು ಮಾರಾಟವಾಗುವ ಲೇಖಕರಲ್ಲಿ ಒಬ್ಬರು. ಅವರು ತಮ್ಮ ಕಾದಂಬರಿಗಳಲ್ಲಿ ಮೂಲಭೂತ ಮಾನವ ಭಾವನೆಗಳನ್ನು ಚಿತ್ರಿಸುವ ಪ್ರಜ್ಞಾಪೂರ್ವಕ ಕಲಾವಿದ. ಭಾರತೀಯ ತಾತ್ವಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಅವರು ಆಳವಾದ ಜ್ಞಾನದ ಜೊತೆಗೆ ಪ್ರೊಫೆಸರ್ ಭೈರಪ್ಪ ಅವರು ಬಾಲ್ಯದಿಂದಲೂ ಗ್ರಾಮೀಣ ಮತ್ತು ನಗರ ಪರಿಸರದಲ್ಲಿ ತೀವ್ರವಾದ ವೈಯಕ್ತಿಕ ಅನುಭವಗಳನ್ನು ಹೊಂದಿದ್ದಾರೆ. ಪರಿಣಾಮವಾಗಿ ಅವರ ಪಾತ್ರಗಳನ್ನು ಭಾರತೀಯ ಮಣ್ಣಿನಲ್ಲಿ ಆಳವಾಗಿ ಬೇರೂರಿದೆ. ಅವರ ಕಾದಂಬರಿಗಳು ಕುರಿತು ವಿಚಾರ ಸಂಕಿರಣಗಳು ನಡೆಯುತ್ತಿವೆ ಮತ್ತು ಅವರ ಕೃತಿಗಳು ಕುರಿತು ಸಾಹಿತ್ಯ ವಿಮರ್ಶೆಯು ಸಂಪುಟಗಳನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಗೊತ್ತಾಯ್ತಾ? ನಾವು
ಎಷ್ಟು ಹೇಳಿದ್ರೂ ಸಾಲದು. ಸಾಹಿತಿ ಭೈರಪ್ಪನವರ ಬಗ್ಗೆ ಅವರು ಗೊತ್ತಾಯ್ತಾ, ಅವರ ದುಃಖ ಅಂತೂ ಅವರು ಅಗಲಿದರೆ ವಯೋಸಹಜ ಕಾಯಿಲೆಯಿಂದ ನಾವು ಎಲ್ಲರೂ ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಆದರೂ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅವರಿಗೆ. ಗೊತ್ತಾಯ್ತು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/10/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವಯುಜ ಮಾಸ, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ಹಗಲು 3:50, ನಕ್ಷತ್ರ ಪುನರ್ವಸು, ಸಾಯಂಕಾಲ 5:16, ಮಳೆ ಚಿತ್ತೆ ಎರಡನೇ ಪಾದ, ರಾಹುಕಾಲ 3 ಗಂಟೆ 7 ನಿಮಿಷದಿಂದ 4:36, ಕುಳಿಕ ಕಾಲ 12:09ರಿಂದ 1:38, ಯಮಗಂಟ ಕಾಲ 9:11ರಿಂದ 10:40. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸುತ್ತಿರುವ ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.